ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯೇಸುವಿನ ಆಶೀರ್ವಾದ ನಿಮ್ಮೊಟ್ಟಿಗೆ ಇದೆ. ಆದ್ದರಿಂದ ಯಾವುದಕ್ಕೂ ಚಿಂತಿಸಬೇಡಿ, ಭಯಪಡಬೇಡಿ. ಅಂತಹ ಸನ್ನಿವೇಶಗಳೆಲ್ಲ ಬರುತ್ತದೆ. ನಾವು ಲೋಕದಲ್ಲೇ ಬಾಳುತ್ತಿದ್ದೇವಲ್ಲ, ಈ ಲೋಕದಲ್ಲಿ ಬಾಳುವವರೆಗೂ ಇದನ್ನೆಲ್ಲ ದಾಟಿಯೇ ಹೋಗಬೇಕು. ಆದರೆ ದೇವರು ಎಲ್ಲವನ್ನು ಒಳಿತಾಗಿ ಮಾರ್ಪಡಿಸಿಕೊಡುವರು. ಇಲ್ಲ, ನಂಬಿದೆ, ಈ ಮನುಷ್ಯನನ್ನು ನಂಬಿದೆ, ಆದರೆ ಏಮಾರಿಸಲ್ಪಟ್ಟೆ ಎಂಬ ಪರಿಸ್ಥಿತಿಯೆಲ್ಲ ನಿಮಗೆ ಬರುತ್ತದಾ? ಮನುಷ್ಯರು ಹಾಗೇ ಇರುತ್ತಾರೆ. ನಾನು ಸಂಗಡ ಇರುತ್ತೇನೆಂದು ಹೇಳಿದವರೆಲ್ಲ ಒಂದು ಟೈಮ್ ಬರುವಾಗ ಬಿಟ್ಟು ಹೋಗುತ್ತಾರೆ. ಆದರೆ ನಮ್ಮನ್ನು ಬಿಟ್ಟು ಹೋಗದಂತ ಒಬ್ಬ ದೇವರು ಇದ್ದಾರೆ. ಒಬ್ಬ ಭಕ್ತನು ಹೇಳುತ್ತಾನೆ, ದಾವೀದನು ಎಂಬ ಭಕ್ತನು ಬೈಬಲ್ನಲ್ಲಿ ಹೇಳುವಾಗ, ಕೀರ್ತನೆಗಳು 9:10 ವಾಕ್ಯದಲ್ಲಿ ಅವನು ಏನ್ ಹೇಳುತ್ತಾನೆಂದು ನೋಡಿರಿ. ಯೆಹೋವನೇ, ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ಅವನಿಗೆ ಒಂದು ಅನುಭವ ಇತ್ತು. ಈ ದಾವೀದನು, ಅವನು ನಂಬಿದವರು ಕೂಡ ಕೈ ಬಿಟ್ಟರು, ವಿರೋಧವಾಗಿ ಮಾರ್ಪಟ್ಟರು. ಇವನು ಯಾರಿಗೆಲ್ಲ ಒಳ್ಳೆಯದು ಮಾಡಿದ್ದನೋ ಅವರೆಲ್ಲ ವಿರೋಧವಾಗಿ ಮಾರ್ಪಟ್ಟು ಇವನನ್ನು ಕೊಲೆ ಮಾಡುವುದಕ್ಕೂ ಪ್ರಯತ್ನಿಸಿದರು. ಆದರೆ ದೇವರು ಕೈ ಬಿಡಲೇ ಇಲ್ಲ. ಆದ್ದರಿಂದ ಸಂತೋಷವಾಗಿ ಹೇಳುತ್ತಾನೆ, ಕರ್ತನೇ, ನಾನು ನಿಮ್ಮ ಮೊರೆ ಹೋದದ್ದರಿಂದ ನನ್ನನ್ನು ಕೈ ಬಿಡಲಿಲ್ಲ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಮನುಷ್ಯರು ಮರೆತಿರಬಹುದು, ಕೈಬಿಟ್ಟಿರಬಹುದು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ನನ್ನ ಕರ ಯಾವಾಗಲೂ ನಿನಗಾಗಿ ಚಾಚಲ್ಪಟ್ಟಿದೆ. ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಯೇಸುವಿನ ಕೈಯಲ್ಲಿ ನಿಮ್ಮ ಕೈಯನ್ನು ಕೊಟ್ಟು ನೀವು ನನ್ನನ್ನು ಕರ ಹಿಡಿದು ನಡೆಸಿರಿ. ನನ್ನ ಜೊತೆಯಲ್ಲಿ ನಡೆಯುವ ದೇವರು ತಾನೇ ನೀವು. ನನ್ನ ಸಂಗಡಲೇ ಇದ್ದೀರಲ್ಲ, ನನ್ನ ಕೈ ಹಿಡಿದು ನಡೆಸಿರಿ. ಎಲ್ಲರೂ ನನ್ನನ್ನು ಬಿಟ್ಟು ಹೋದರು ಎಂದು ಹೇಳಿರಿ. ಆತನು ಹೇಳುವನು, ನಾನಿದ್ದೇನೆ ನಿನಗೆ. ನನ್ನ ಮಗನೇ, ನನ್ನ ಮಗಳೇ, ಯಾರು ಅಗಲಿ ಹೋದರು, ಯಾರು ಮರೆತು ಹೋದರು, ಯಾರು ಕೈ ಬಿಟ್ಟರು, ನಾನು ನಿನಗೆ ಇದ್ದೇನಲ್ಲ, ಭಯಪಡಬೇಡ, ನನ್ನ ಕೈ ಹಿಡಿದು ನಡ ಎಂದು ಸಹಾಯ ಮಾಡುವನು. ಯಾಕೆ ಗೊತ್ತಾ? ನಿಮಗಾಗಿ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು. ತನ್ನ ರಕ್ತವನ್ನೇ ಶಿಲುಬೆಯಲ್ಲಿ ನಮಗಾಗಿ ಸುರಿಸಿದಂತ ದೇವರು ಆತನು. ಕಷ್ಟಪಡಲು ಒಪ್ಪಿಸಿಕೊಟ್ಟನು. ಚಾಟಿಯಿಂದ ಹೊಡೆದರು, ಕೈಗಳಲ್ಲಿ ಮೊಳೆಗಳನ್ನು ಹಾಕಿದರು, ಅವಮಾನಪಡಿಸಿದರು. ಅದೆಲ್ಲವನ್ನೂ ಆತನು ಸಹಿಸಿಕೊಂಡನು. ಯಾಕೆ ಗೊತ್ತಾ? ನಿಮ್ಮ ಮೇಲೆ, ನನ್ನ ಮೇಲಿಟ್ಟ ಪ್ರೀತಿ. ನಮ್ಮ ಕಷ್ಟಗಳನ್ನು ತನ್ನ ಮೇಲೆ ವಹಿಸಿಕೊಂಡು ನಮಗಾಗಿ ಕಷ್ಟಪಟ್ಟು ರಕ್ತ ಸುರಿಸಿ ಸತ್ತು ಜೀವದಿಂದ ಎದ್ದದ್ದರಿಂದ ಆತನು ಹೇಳುತ್ತಾನೆ, ನಾನು ಹೇಗೆ ನಿನ್ನನ್ನು ಮರೆಯಲಿ, ನಾನು ಹೇಗೆ ನಿನ್ನನ್ನು ಕೈಬಿಡಲಿ, ನಾನಿನ್ನನ್ನು ಕೈಬಿಡೆನು. ಆದ್ದರಿಂದ ಯೇಸುವನ್ನು ದೃಢವಾಗಿ ಹಿಡಿದುಕೊಳ್ಳಿರಿ. ಆತನೊಬ್ಬನೇ ಕೊನೆಯವರೆಗೂ ನಮ್ಮನ್ನು ಕೈಬಿಡದೆ ಕಾದು ನಡೆಸುವಂತ ದೇವರು. ಎಲ್ಲರೂ ಅಗಲಿದರೂ ಆತನು ಅಗಲುವುದಿಲ್ಲ. ಆದ್ದರಿಂದ ಈ ಪರಿಸ್ಥಿತಿಯನ್ನು ನೋಡಿ ಭಯಪಡಬೇಡಿರಿ. ಇದನ್ನು ದಾಟಿ ಹೋಗಲು ಆತನು ಸಹಾಯ ಮಾಡುವನು. ಇಂದು ಒಂದು ಅದ್ಭುತ ನಡೆಯುತ್ತದೆ, ನಿಮ್ಮನ್ನು ಸಂತೋಷ ಪಡಿಸುವನು. ನಂಬಿಕೆಯಿಂದ ಹೇಳಿರಿ, ಕರ್ತನೇ, ನಾನು ನಿಮ್ಮನ್ನು ನಂಬಿದ್ದೇನೆ, ನೀವು ನನ್ನನ್ನು ಕೈಬಿಡುವುದಿಲ್ಲ. ಹಾಗೆಂದು ಹೇಳಿ ನೋಡಿರಿ, ಒಂದು ಸಂತೋಷ ಬರುತ್ತದೆ, ಧೈರ್ಯ ಬರುತ್ತದೆ. ದೇವರು ಹಾಗೆಯೇ ಮಾಡುವರು. ಹೇಳುವಿರಾ, ಕರ್ತನೇ, ನೀವು ನನ್ನನ್ನು ಕೈಬಿಡುವುದಿಲ್ಲ. ನಿಮ್ಮ ಪ್ರೀತಿ, ನನ್ನ ಮೇಲಿಟ್ಟಿರುವ ನಿಮ್ಮ ಪ್ರೀತಿ ದೊಡ್ಡದು. ನನಗಾಗಿ ಸತ್ತು ಜೀವದಿಂದ ಎದ್ದಂತ ನೀವು ಒಂದು ದಿನವೂ ನನ್ನನ್ನು ಕೈಬಿಡುವುದಿಲ್ಲ. ಯೇಸುವೆ, ನಾನು ನಂಬುತ್ತೇನೆ, ನಿಮ್ಮನ್ನು ಸ್ತುತಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.